ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಪುರಿ ಹಾಗೂ ಚಟ್ನಿಯನ್ನು ಮಾಡೋದನ್ನು ವಿಡಿಯೋ ಮಾಡ್ತಾಯಿದ್ದೀವಿ. ಈ ವಿಡಿಯೋನ ಎಲ್ಲರೂ ಫುಲ್ ನೋಡಿ ಫ್ರೆಂಡ್ಸ್. ಒಂದು ಫ್ಯಾನನ್ನು ಇಟ್ಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅವುಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀವಿ. ಆ ಲಿಂಕ್ನ ಪ್ಲೀಸ್ ಎಲ್ಲರೂ ನೋಡಿ, ಆ ವಿಡಿಯೋನ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಒಂದು ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಫ್ರೈ ಮಾಡಿ ಇಟ್ಟುಕೊಂಡಿರುವಂತಹ ಟೊಮೊಟೊ ಹಣ್ಣು, ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಕೊಬ್ಬರಿ, ಬೆಲ್ಲ, ಕರಿಬೇವು ಮತ್ತು ಪುದೀನವನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ, ಅದು ಆಪ್ಷನ್. ಈಗ ಮಿಕ್ಸಿ ಜಾರಿಗೆ ಹಾಕಿ ಪುದೀನ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಬನ್ನಿ ಫ್ರೆಂಡ್ಸ್, ಇದನ್ನ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಮೈದಾ ಹಿಟ್ಟನ್ನು ಕಲಿಸೋದಕ್ಕೆ ಅಂತ ಹಿಟ್ಟನ್ನು ಉಸ್ತಾ ಇದ್ದೀವಿ. ಈಗ ಇದನ್ನು ಜರಡಿಯನ್ನು ಹಿಡಿ, ಕ್ಲೀನಾಗಿ ಜರಡಿ ಹಿಡೀರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸೋಡಾನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಕಲಿಸಿದ ನಂತರ ಮುಚ್ಚಳವನ್ನು ಮುಚ್ಚಿಡಿ. ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಿ ಪುರಿ ಬರುತ್ತೆ. ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಒಂದೊಂದಾಗಿ ಬಿಡುತ್ತಾ ಫ್ರೈ ಮಾಡ್ಕೊಳ್ಳಿ. ಪುರಿ ಉದ್ದೋದನ್ನು ತೋರಿಸ್ಬೇಕಿತ್ತು, ಬಟ್ ಆವಾಗ ನಮ್ಮ ಕಡೆ ಮೊಬೈಲ್ ಇರಲಿಲ್ಲ. ಈ ವಿಡಿಯೋನ ಫುಲ್ ನೋಡಿದಾರಲ್ಲ, ಚೆನ್ನಾಗಿದೆ, ಸೂಪರ್ ಟೇಸ್ಟಿ ಅಂತ ಕಮೆಂಟ್ ಮಾಡಿ.
ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರ್ಯಾರು ಜಾಯಿನ್ ಬಟನ್ ತಗೋಬೇಕು ಅಂದ್ಕೊತೀರಾ, ಪ್ಲೀಸ್ ಎಲ್ಲರೂ ಜಾಯಿನ್ ಬಟನ್ನ ತೆಗೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಪುರಿ ರೆಡಿಯಾಗಿವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ನಾನು ಹೇಳಿದ್ದಲ್ಲ, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀವಿ, ಪ್ಲೀಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಬಾಯ್ ಬಾಯ್.